ಅಪರೂಪತೆ ಏಕೆಂದರೆ ಅಲ್ಲಿ ಶತ್ರು ಪಕ್ಷದವರು ನಮಗಾಗಿ ನುಚ್ಚು ಹಾಕುತ್ತಿರಬಹುದು. ಹೌದ್ರಿ, ಯಾರೋ ಮುಂದೆ ಬಿಡಿ ಗಿಡಿ ಸೇರ್ತಾರೆ ಕಾಣ್ತಾ ಇದೆ. ಮಗಳೇ, ಒಂದು ವೇಳೆ ಅವರು ಶತ್ರು ಪಕ್ಷದವರಾಗಿದ್ದರೂ ಇರಬಹುದು. ಬಂದಿದ್ದೆಲ್ಲವನ್ನು ಅನುಭವಿಸಬೇಕಲ್ಲವೇ ಈಶ್ವರೇಚ್ಛೆ. ಇದಕ್ಕೊಂದು ಉಪಾಯವನ್ನು ಮಾಡೋಣ. ಏನೆಂದರೆ ನೀವಿಬ್ಬರು ನಮ್ಮ ನಡುವೆ ಜಗಳವಾಡುವಂತೆ ನಡೆಸಿ ಮುಂದೆ ಶಾಂತಾನೆಂಬುವರು ಅಮ್ಮ ಮೋಹಿನಿ ದೇವಿ, ಈಗೊಂದು ಮಾತನ್ನು ಕೇಳಿ. ನೀವಿಬ್ಬರು ನಮ್ಮೊಡನೆ ಜಗಳ ಆಡುವಂತೆ ನಡೀತೀವಿ. ಉಳಿದಿದ್ದು ದೈವ ಇಚ್ಛೆ. ನಾನ್ ಜಗಳ ಆಡೋದಿಲ್ಲಪ್ಪ. ಯಾಕೆ? ನನ್ ಕೈ ಸಾಧ್ಯವಿಲ್ಲರಿ. ನಾನ್ ಜಗಳ ಆಡೋದಿಲ್ಲ ಅಂದ್ರೆ ಆಡೋದಿಲ್ಲ. ಏ ಸ್ವಾಮಿ, ಆಡ್ಲಿದ್ರೆ ಯಾರು ಉಳಿಯಂಗೆ ಇರ್ಲಿ. ಎಲ್ಲ ನೆಗದ್ ಬಿದ್ದು ಹೋಗ್ಲಿ ಬಿಡ್ರಿ. ಕೇವಲ ನಟನೆಗೋಸ್ಕರವಲ್ಲವೇ ಜಗಳ ಮಾಡಿ ಪರವಾಗಿಲ್ಲ. ಯಾಕಮ್ಮ, ನಮ್ಗೆ ಯಾಕೆ ಬೇಕಮ್ಮ ಜಗಳ? ನಾವ್ ಆಡೋದಿಲ್ಲ ಅಂದ್ರೆ ಆಡೋದಿಲ್ಲ. ಆಡದೆ ಇದ್ರೆ ಕಪ್ಪಳ ತಿಳಿಬಿಡ್ತೀನಿ ನೋಡಿ. ಆಡಿ ಅಂದ್ರೆ ಆಡ್ಬೇಕಪ್ಪ. ಆಡೋದಿಲ್ಲ ಅಂದ್ರೆ ಶಾಸ್ತ್ರಿ ಜಗಳ ಆಡು ಅಂತ ನಾನು ಆಡೋದಿಲ್ಲ ಅಂತ. ಏನದು? ಅದೇನಿಲ್ಲ ಸಮಾಚಾರ. ಅದೇನಿಲ್ಲ ನೋಡಿ, ಅವ್ರು ಯಾವಾಗಲೂ ಜಗಳ ಹಾಡಿ ಅಂತ ನಾನು ಆಡಲ್ಲ ಅಂತ, ನಾನು ಆಡಿ ಅಂತ ನಾನು ಆಡಲ್ಲ ಅಂತ. ಹೀಗಾಗಿ ಅವ್ರಿಗೂ ನಮಗೂ ಜಗಳ ನಡೀತಾನೆ ಇರುತ್ತೆ ನೋಡಿ. ಇವರು ಬಾದುಸಾರಿಗೆ ಮೋಸ ಮಾಡಿ ಹೋಗುತ್ತಿದ್ದ ಇವರನ್ನು ಒಂದು ಪ್ರಯಾಸದಿಂದ ಕೈ ಸೆರೆ ಹಿಡಿದು ಬಾದುಸಾರಿಗೆ ಒಪ್ಪಿಸಲು ಕರೆದುಕೊಂಡು ಹೋಗುತ್ತಿದ್ದರು. ಅದೇ ನಾನು ಉಸ್ಮಾನು, ನಾನು ಶಾಸ್ತ್ರಿ ಉಸ್ಮಾನು ರಹೀಮು, 4 ಜನ ಬಂದಿಲ್ವೇ. ಉಸ್ಮಾನ್ ರಹೀಮ್ಗೆ ಇವ್ರು ಏನೇನೋ ಹೇಳಿ ಅದೆಲ್ಲೋ ಕಳಿಸ್ಕೊಟ್ರು. ಸರಿ, ಹಾಗಾದ್ರೆ ನೀವಿಬ್ಬರು ಉಸ್ಮಾನ್ ರಹೀಮನ್ನು ಹುಡಿಕೊಂಡು ನಡೆಯಿರಿ. ನಾನು ಹೇಗಿದ್ದರೂ ನಾನು ಬಿಜಾಪುರಕ್ಕೆ ಬರ್ತಾ ಇದ್ದೀನಿ. ಯಾಕೆ ಅಂದ್ರೆ ಕಾಡುದಾರಿ ಇಬ್ಬರೇ ಆಗ್ಬಿಟ್ಟಿರ್ತೀರಾ. ಯಾಕೆಂದ್ರೆ ನಾವಿಬ್ಬರಿದ್ರೆ ಎಷ್ಟೋ ಧೈರ್ಯ ನೋಡಿ. ಯಾಕೆಂದ್ರೆ ಅವಕಾಶ ಅದಕ್ಕೆ ಅಲ್ಲ ಗುರುವೇ, ಇಲ್ಲಿದ್ದಾರಲ್ಲ ಅದರಿಂದ ನಮ್ಮ ಗಣಮಾನ ನೋಡಿ. ಇಲ್ಲಿ ನೋಡಿ ಹುಷೂರ್, ನೀವು ಹೋಗಿ ಅಂತ ಹೇಳ್ತಿದ್ದೀರಾ, ಅವ್ರಲ್ಲೇ ನಿಂತಿದ್ದಾರೆ ನೋಡಿ. ಹೋಗ ಅಯೋಗ್ಯ, ಬೇಕುಪ್ಪ, ಮುಟ್ಟಾಳ, ನಾಮರ್ದ, ನಿಂಗರ್ದ, ಇರ್ಲಿ ಕೊಲ್ಲಿ ನೋಡ್ಕೊಂಡು. ಶಾಸ್ತ್ರಿ, ನೀನಾಕೆ ಅವನು ಹಿಂಬಾಲಿಸ್ತಿಲ್ವೋ? ಅವಳು ಈಗ ಬಂದಿದ್ರು ಆಚಾರನ. ಅಲ್ಲ, ನಾನು ನಿಮ್ಮ ಮಾತು ಕಟ್ಕೊಂಡು ಆತನ ಹತ್ರ ನಾನು ನಿಷ್ಠೂರ ಕೊಟ್ಕೊಂಡೆ. ಇನ್ನು ಅವ್ನು ನಮ್ಮನ್ನ ಹತ್ರ ಕಾಲ ಸೇರ್ತಾನೆ. ಚಿಂತೆ, ನಾನು ಹೇಳಿದ್ದೇನೆ ಅಂತ ಹೇಳಿ. ಅಚ್ಚ, ಹಾಗೆ ಮಾಡಿ, ನೀವು ಹೇಳಿದ್ಮೇಲೆ ಹೋಗ್ತೀನಿ ಅಂತ. ನೀವು ಯಾರು? ಆ ತಂದೆ ಇಲ್ಲ ನಿಂತಿರುವುದರಿಂದ ನೀವು ಈ ರೀತಿ ಕೈದಿಗಳಾದರೂ ಕಾರಣ. ಅದರಲ್ಲಿಯೂ ಅಬಲೆಯಾದ ಈ ಸ್ತ್ರೀಯು ಈ ರೀತಿ ಕೈದಿಯಾಗಿರೋದು ನನ್ನ ಮನಸ್ಸು ಏಕೋ ಏನು? ಧರ್ಮಾಧರ್ಮಗಳು ಯವನದಲ್ಲಿಯೂ ನೆಲೆಸಿರುವುದೇನು ಎಂದರೆ ನಮ್ಮನ್ನು ಪಶುಗಳನ್ನು ತಿಳಿಸಿಲ್ಲ. ಓ, ನೀವು ಹಿಂದೂಗಳಂತೆ ಅದು ನಿಮಗೆ ಅಸಂತೋಷವಲ್ಲವೇ? ಕಯವಿಲ್ಲದ ಕುಟುಂಬನ ಕೈಗೆ ಕುರಿಯು ದೊರೆತಂತಾದ್ದರಿಂದ. ಅಂದರೆ ನನ್ನನ್ನು ಕಟುಕನೆಂದು ಭಾವಿಸಿದ್ದೀರಾ? ಯವನರಾದ ನೀವು ಸುದ್ದಿಗಳನ್ನು ಕುರಿಗಳನ್ನು ಹೇಳುವಾಗ ನಿಮ್ಮನ್ನು ಕಟುಕರೆಂದು ಹೇಳುವುದರಲ್ಲಿ ತಪ್ಪೇನು? ಅದು ಅವಿವೇಕಿಗಳಾದವರ ಒಬ್ಬರು ಇಬ್ಬರು ಇರಬಹುದು. ಅಂದರೆ ನೀನು ಯವನ ಧರ್ಮದ ಹಿಂದೂ ಅಥವಾ ಹಿಂದೂ ಧರ್ಮದ ಯವನನು?
ನಾನು ಯವನನಾದರೂ ನನ್ನ ಧರ್ಮವು ಉಭಯಧರಲ್ಲೂ ಇರುವುದು. ಕೈಗೆ ನಿಲುಕದ ದ್ರಾಕ್ಷಿ ಹಣ್ಣನ್ನು ಹುಳಿ ಎಂದು ತಿಳಿದು ಹೋದ ನರಿಯ ಕಥೆಯಾಯಿತು. ಅದು ವಿಪರೀತ ಕಲ್ಪನೆ. ನಾನು ಅಧರ್ಮಶೀಲನಲ್ಲ, ಅಧರ್ಮಶೀಲನಾದ ಯವನನ್ನಲ್ಲ, ಅಲ್ಲದೆ ಹಿಂದೂವಿನ ಸಹೋದರ. ಎಂದಿನಿಂದ? ಎಂದು ಆ ಹಿಂದೂ ವೀರನಿಂದ ಸೋಲಲ್ಪಟ್ಟನೋ ಅಂದಿನಿಂದ. ಅಂತಹ ಪವಿತ್ರ ನಾಮವುಳ್ಳ ವೀರ ನಾವು. ಕೆಚ್ಚೆದೆಯ ಪರಾಕ್ರಮಿ, ಕೆಚ್ಚೆದೆಯ ವೀರಾಳು ಹೆಚ್ಚಮ್ಮ ನಾಯಕ. ಏನು ಹೆಚ್ಚಮ್ಮ ನಾಯಕರು? ನಿಶ್ಚಯ ಸ್ವಾಮಿ. ಈಕೆ ಯಾರು? ಹೆಚ್ಚಮ್ಮ ನಾಯಕನ ಹೆಸರನ್ನು ಹೇಳಿದ ಮಾತ್ರಕ್ಕೆ ಇಷ್ಟೊಂದು ಆನಂದ ಭರಿತಲಾಗಲು ಕಾರಣವೇನು? ತಡೆ ಮಾಡದೆ ತಿಳಿಸಿ. ಹೆಚ್ಚಮ್ಮ ನಾಯಕನು ನನ್ನ ಪ್ರಾಣ ಸ್ನೇಹಿತ, ನನ್ನನ್ನು ಅನ್ಯಥ ಭಾವಿಸಬೇಡಿ. ಅಯ್ಯ, ಈಕೆಯು ಹೆಚ್ಚಮ್ಮ ನಾಯಕನ ಧರ್ಮಪತ್ನಿ. ಕಾಂಚನಗರದ ಯುದ್ಧದಲ್ಲಿ ನಿಮ್ಮವರಿಗೆ ಕೈಸರೆ ಸಿಕ್ಕಿದ ಇವಳು ಉಪಾಯದಿಂದ ಪಾರಾಗಿ ಬಂದು ನನ್ನ ಆಶ್ರಯಿಸಿದಳು. ನಾನೀಗ ಹೆಚ್ಚಮ್ಮ ನಾಯಕನ ಬಳಿ ಹೋಗುತ್ತಿರಲು ಮಾರ್ಗಮಧ್ಯದಲ್ಲಿ ನಿಮ್ಮವರ ಬಂಧನಕ್ಕೆ ಒಳಗಾದರು. ಭಲೆ, ನನ್ನ ಶ್ರಮವು ಇಂದಿಗೆ ಸಾರ್ಥಕವಾಯಿತು, ನನ್ನ ಜೀವಿತವು ಇಂದಿಗೆ ಸಾರ್ಥಕ. ಏನು? ನಿನ್ನ ವರ್ತನೆಗಳು ಅನುಮಾನಾಸ್ಪದವಾಗಿರುವುದಲ್ಲ? ಚಿಂತೆ ಪಡಬೇಡಿ. ನಿಮ್ಮ ಭಾವನೆಯಂತೆ ನಾನಂತಹ ಶಾಸಕಿಯಲ್ಲ. ಅಂದು ಪಂಪಾ ತೀರದಲ್ಲಿ ಹೆಚ್ಚಮ್ಮ ನಾಯಕನ ದರ್ಶನವಾದದ್ದು ಮಾತ್ರವಲ್ಲದೆ ಇಂದು ಆತನ ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ಮಾಡುವ ಅವಕಾಶವೂ ನನಗೆ ದೊರಕಿರುವುದು. ಮೇಲಾಗಿ ಹೆಚ್ಚಮ್ಮ ನಾಯಕನು ನನಗೆ ಪ್ರಾಣ ಸಹಿತ. ಏತಕ್ಕ ಅಂದು ಹೆಚ್ಚಮ್ಮ ನಾಯಕನ ಬಳಿ ಧರ್ಮ ಯುದ್ಧ ಮಾಡಬೇಕಾಗಿ ಬಂದಾಗ ಏತಕ್ಕಾಗಿ ನೀನನ್ನು ಕೊಲ್ಲಕೂಡದೆಂದು ಮನಸ್ಸು ಪ್ರೇರೇಪಿಸುತ್ತಿರುವುದು ಅದು ಮುಂದೆ ಮಂಗಳಕರವಾಗಲಿ ಎಂದು ಹೇಳಿದರು. ಇಂದು ಆತನ ಪತ್ನಿಯಾದ ಈಕೆಯನ್ನು ಆತನಿಗೆ ಒಪ್ಪಿಸಿರುವ ಸಲುವಾಗಿಯೇ ಅಂದು ನನ್ನ ಜೀವಧನವಾಗಿರಬಹುದೇನೋ. ತಂಗಿ, ನನ್ನನ್ನು ನಿನ್ನ ಒಡ ಹುಟ್ಟಿದ ಸಹೋದರನೆಂದು ಭಾವಿಸು. ಇಂದಿನಿಂದ ನಮ್ಮ ಭಾಗಶಃರ ಸೇವೆಯು ದೂರವಾದರೂ ಚಿಂತೆ ಇಲ್ಲ. ನಿಮ್ಮನ್ನು ಸುರಕ್ಷಿತವಾಗಿ ಹೆಚ್ಚಮ್ಮ ನಾಯಕನ ಬಳಿಗೆ ಬಿಟ್ಟು ಬರುವೆನು. ಅಣ್ಣ, ಸತ್ಪಕ್ಷಾಭಿಮಾನಿಗಳಾದ ನಿಮ್ಮ ದೇಹವು ಯವನರಲ್ಲಿ ಉದ್ಭವಿಸಿದೆ. ತಂಗಿ, ಯವನನಾದರೇನು? ಉಚ್ಚ ನೀಚೆಗಳನ್ನೆಂದಿಗೂ ಉತ್ತಮರು ಎಣಿಸಲಾದರು. ನಾನು ಯವನನಾದರೂ ನನ್ನ ಪ್ರೇಮವು ಉಭಯದರಲ್ಲೂ ಇರುವುದು. ಅಣ್ಣ, ನಿಮ್ಮಿಂದಾಗಲಿ ನಿಮ್ಮ ಕಡೆಯವರಿಂದಾಗಲಿ ನನ್ನ ಪ್ರಾಣಕ್ಕಿಂತ ಮಾನ ಸಂರಕ್ಷಣೆಗೆ ಚ್ಯುತಿಯಾಗುವುದಿಲ್ಲವೇ? ತಂಗಿ, ಹಾಗೆಂದರೆ ನಿನ್ನ ಒಂದು ವೇಳೆ ನಿನ್ನ ಮಾನಚ್ಯುತಿಯಾಗುವುದೇ ಆಧಾರಲೇ ನನ್ನ ಹೊರ ಹುಟ್ಟಿದವರೆಗೂ ಆಗಿರುವುದೆಂದು ನಾನು ಭಾವಿಸುವುದಿಲ್ಲ. ನನ್ನ ಶರೀರದಲ್ಲಿ ಕಟಕಟೆಯ ಒಂದು ತಟ್ಟು ರಕ್ತವಿರುವವರೆಗೂ ನಿನ್ನ ಪ್ರಾಣಚ್ಯುತಿಯಾಗುವುದೆಂದು ನಂಬು. ಇನ್ನು ಹೆಚ್ಚಿಗೆ ಹೇಳಲಾಗ. ದಯವಿಟ್ಟು ನನ್ನ ಜೊತೆಗೆ ಬನ್ನಿ. ಅಯ್ಯ, ಸುರಕ್ಷಿತವಾಗಿ ಬಿಟ್ಟು ಬನ್ನಿ. ಅಯ್ಯ, ನೀನು ಹೊರಡು. ನಾವು ದೇವರನ್ನು ಪ್ರಾರ್ಥಿಸುತ್ತಾ ನಿಮ್ಮನ್ನೇ ಹಿಂಬಾಲಿಸುವುದು. ಅಗತ್ಯವಾಗಿ ಇಲ್ಲ. ಏನು ಪ್ರತಾಪಿ, ಕಾಂಚನಗರದ ಯುದ್ಧದಲ್ಲಿ ಯವನರ ಕೈಗೆ ಸಿಕ್ಕಿದ ಈಕೆಯು ಈವರ ಬ್ರಾಹ್ಮಣೋತ್ತಮರ ಸಹಾಯದಿಂದ ತಪ್ಪಿಸಿಕೊಂಡು ಬಂದು ನನ್ನನ್ನು ಆಶ್ರಯಿಸಿದೆ. ನಾವುಗಳು ನಿನ್ನನ್ನು ಕಾಣಲು ಬರುತ್ತಿದ್ದಾಗೆ ಚಾಂಪಕಾನ್ ಎಂಬ ಯವನ ಸರದಾರ ಅವನ ಕೈಗೆ ಸಿಕ್ಕಿ ಆತನು ಹೀಗೆ ನಿನ್ನ ಧರ್ಮಪತ್ನಿಯನ್ನು ತಿಳಿದ ಬಳಿಕ ನಾನು ಹೆಚ್ಚಮ್ಮ ನಾಯಕನ ಪರಮ ಮಿತ್ರನೆಂದು ಹೇಳಿ ಕಷ್ಟದಿಂದ ಪಾರು ಮಾಡಿ ನಮ್ಮನ್ನು ಇಲ್ಲಿಯವರೆಗೂ ಕರೆತಂದು ಬಿಟ್ಟ. ಸೂರ್ಯೋದಯವಾದ ಕಾರಣ ಅಶ್ವಾರೋಹಿಯಾಗಿ ಹೊರಟು ಹೋಗುವಾಗಲೇ ತಾನು ನಿನ್ನ ದರ್ಶನವನ್ನು ಕ್ಷಿಪ್ರದಲ್ಲಿಯೇ ಪಡೆಯುವುದೆಂದು ತಿಳಿಸಿ ಹೋದನು. ಪ್ರಿಯಮಿತ್ರ ಚಂದಕ, ನೀನಲ್ಲವೇ ನನ್ನ ನಿಜವಾದ ಮಿತ್ರನು. ಅಂದು ನಾನು ನಿನ್ನ ಅಲ್ಪವಾದ ಪ್ರಾಣವನ್ನು ಉಳಿಸಿದಕ್ಕಾಗಿ ಈ ದಿವಸ ನನ್ನ ಪ್ರಾಣ ಪತ್ನಿಯನ್ನು ಪಾರು ಮಾಡಿ ಇಲ್ಲಿಯವರೆಗೂ ಕರೆತಂದು ಬಿಟ್ಟೇನೆ. ಆಹಾ, ನೀನಲ್ಲವೇ ನನ್ನ ನಿಜವಾದ ಮಿತ್ರನು. ನಿನ್ನ ಮೈತ್ರಿಯು ಉದಾರ ಸ್ವಭಾವವು ಚಿರಸ್ಮರಣೆಯುವ ಪೂಜ್ಯರೇ, ಕಾಂಚನಗರ ಯುದ್ಧದಲ್ಲಿ ಮೋಹಿನಿಯು ಆತ್ಮಹತ್ಯೆ ಮಾಡಿಕೊಂಡಳೆಂದು ಕೇಳಿದ್ದೆನು. ಏನು? ಯವನರ ಸೆರೆಯಲ್ಲಿ ಆತ್ಮಹತ್ಯೆ? ಕೊನೆಗೂ ನನ್ನಿಂದ ಈ ಪಾಪಿಯಾದ ನನ್ನಿಂದ ನಿನಗೆ ಎಂತಹ ದುರ್ಗತಿ ಒದಗಿರುವುದು? ಮೋಹಿನಿ ಏನಂದೆ? ಲಲಿತೆಯು
ಆತ್ಮಹತ್ಯೆ ಮಾಡಿಕೊಂಡಿಳೆ. ಕಟ್ಟಿಲಾತ್ಲೆ ನೀನೇನು ಮಾಡುತ್ತಿರುವೆ? ನಿಜ, ನನ್ನಂತೆಯೇ ವೇಷವನ್ನು ಧರಿಸಿ ಯವನರ ಸೆರೆಯಲ್ಲಿ ನಿಂತಳು ಆತ್ಮಹತ್ಯೆಯನ್ನು ಮಾಡಿಕೊಂಡಳೆಂದ ಮೇಲೆ ಅವಳೇ ಇರಬೇಕಲ್ಲವೇ? ಕಟ್ಟಿಲಾತ್ಲೆ ಏನೆಂದೆ? ಲಲಿತೆಯು ಆತ್ಮಹತ್ಯೆ ಮಾಡಿಕೊಂಡಳು. ಅವಳಿಗೆ ಬದಲಾಗಿ ವೀರ ಸ್ತ್ರೀಯರಂತೆ ರಣಾಂಗಣದಲ್ಲಿ ಹೋರಾಡಿ ಮಡಿದಿದ್ದರೆ ನಾನು ಎಷ್ಟೋ ಸಂತೋಷ ಪಡುತ್ತೇನೆ. ಹೋಗೋ ಕಟ್ಟಿಲಾತ್ಲೆ ನಿನ್ನ ಮುಖವನ್ನು ನಾಯಕ ವೀರ ಶಾಂತನಾಗ. ಅವರವರ ಕರ್ಮಾನುಸಾರ ಫಲಗಳನ್ನು ಕೊಡತಕ್ಕದ್ದು ಈಶ್ವರನ ಸಂಕಲ್ಪವೇ. ನೂರಾರು ಮಂದಿ ದಾಸಿಯರಿಗೆ ಆಶ್ರಯದಾತರಾಗಿರುವ ತನ್ನ ಒಡಗಿಯನ್ನು ರಕ್ಷಿಸಲು ತನ್ನ ಪ್ರಾಣವನ್ನೇ ಬಲಿಕೊಟ್ಟ ಲಲಿತೆಯ ತ್ಯಾಗವು ಚಿರಸ್ಮರಣೀಯವಾದದ್ದು. ಕಳೆದದನ್ನು ಚಿಂತಿಸಿ ಫಲವೇ. ಶಾಂತನಾಗ, ಮುಂದಿನ ಕರ್ತವ್ಯವನ್ನು ಆಲೋಚಿಸು. ಭಗಿನಿ ಲಲಿತಾ, ನಿನ್ನ ಆತ್ಮಕ್ಕೆ ಭಗವಂತನು ಶಾಂತಿಯನ್ನು ಕರುಣಿಸಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ.